ಈ ಮಧ್ಯೆ ವಿದೇಶ ಪ್ರವಾಸದ ಚರ್ಚೆಗಳು ಶುರುವಾಗಿವೆ. ಬಜೆಟ್ ಹೊಸ್ತಿಲಲ್ಲಿದೆ ರಾಜ್ಯ. ಅದಕ್ಕಿಂತ ಮೊದಲೇ ಒಂದು ರೌಂಡು ವಿದೇಶ ಪ್ರವಾಸ, ಒಂದು ರೌಂಡು ಹೈಕಮಾಂಡ್ ನಾಯಕರ ಭೇಟಿಗೆ ದೆಹಲಿ ಪ್ರವಾಸ, ಅದರ ಮಧ್ಯೆ ರೆಸಾರ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಉಪಮುಖ್ಯಮಂತ್ರಿಗಳ ದಿಲ್ಲಿಲಿದ್ದಾರೆ. ಅವರು ಅಸ್ಸಾಂ ವಿಧಾನಸಭಾ ಚುನಾವಣೆಗಳಿಗೆ ವಿಶೇಷ ವೀಕ್ಷಕರಾಗಿ ಎಐಸಿಸಿಯಿಂದ ನೇಮಕಗೊಂಡಿದ್ದಾರೆ. ಬಜೆಟ್ ಪೂರ್ವಭಾವಿ ಸಭೆಗಳ ಮಧ್ಯದಲ್ಲಿ ನಡೀತಾ ಇರುವ ಬೆಳವಣಿಗೆಗಳಿವೆಲ್ಲ. ಸಿದ್ದರಾಮಯ್ಯ ಬಣದ 27 ಶಾಸಕರು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಟೂರ್ಗೆ ಹೋಗ್ತಾರಂತೆ. ಫೆಬ್ರವರಿ 16ರಿಂದ ಮಾರ್ಚ್ 3ರ ತನಕ ಟೂರ್ ಪ್ಲಾನ್ ಆಗಿದೆ. ಶಾಸಕರ ಬೆಂಬಲವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಮಾಡಲಾಗ್ತಾ ಇರುವ ವಿದೇಶ ಪ್ರವಾಸ ಅಂತ ಚರ್ಚೆ ಕಾಂಗ್ರೆಸ್ನಲ್ಲಿ. ಸಿದ್ದರಾಮಯ್ಯ ಬಣದ ಶಾಸಕರ ವಿದೇಶ ಪ್ರವಾಸಕ್ಕೆ ಪ್ರತಿಯಾಗಿ ಡಿಕೆ ಶಿವಕುಮಾರ್ ಬಣದಿಂದ ರೆಸಾರ್ಟ್ ಪಾಲಿಟಿಕ್ಸ್ ನಡೆದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತಾರೆ. ರೆಸಾರ್ಟ್ ಮೀಟಿಂಗ್ ಆಗಬಹುದಂತೆ. ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್, ಶಾಸಕ ಪುಟ್ಟರಂಗ ಶೆಟ್ಟಿ, ಶಾಸಕ ಎಚ್ ಡಿ ತಮ್ಮಯ್ಯ, ಶಾಸಕರುಗಳಾದ ಹಂಪನಗೌಡ ಬಾದರ್ಲಿ, ದೇವೇಂದ್ರಪ್ಪ, ಯಶವಂತರಾಯಗೌಡ ಪಾಟೀಲ್, ಬಿಎಂ ನಾಗರಾಜ್, ಜೆಟಿ ಪಾಟೀಲ್, ಅಲ್ಲಮಪ್ರಭು ಪಾಟೀಲ್, ಬಸನಗೌಡ ದದ್ದಲ್, ಕೃಷ್ಣಮೂರ್ತಿ, ಬಸವನಗೌಡ ತುರುವಿಹಾಳ್, ಕೋನರೆಡ್ಡಿ ಇಷ್ಟು ಜನ ಹೊರಟು ನಿಂತಿದ್ದಾರೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಪ್ರವಾಸಕ್ಕೆ. ಎಲ್ಲರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗರು. ಅವ್ರ ದುಡ್ಡಲ್ಲಿ ಅವ್ರು ಹೋದ್ರೆ ಏನ್ ತಪ್ಪು ಅಂತಾರೆ ಸಿದ್ದರಾಮಯ್ಯನವರು. ಶಾಸಕರ ವಿದೇಶ ಪ್ರವಾಸ ನನ್ನ ಗಮನಕ್ಕೆ ಬಂದಿಲ್ಲ, ಅವ್ರ ದುಡ್ಡಲ್ಲಿ ಅವ್ರು ಹೋದ್ರೆ ಏನು ತಪ್ಪು ಮುಖ್ಯಮಂತ್ರಿಗಳ ಪ್ರಶ್ನೆ. ಶಾಸಕ ಪುಟ್ಟರಂಗ ಶೆಟ್ಟಿ ಅವರು ಹೇಳ್ತಾರೆ, ಪಶುಸಂಗೋಪನೆ ಇಲಾಖೆ ವತಿಯಿಂದ ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ ಅಂತ. ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಸರ್, ಇದು ಶಾಸಕರು ಫಾರಿನ್ ಟೂರ್ ಕೈಗೊಳ್ತಾ ಇದ್ದಾರೆ ಸರ್, ನ್ಯೂಜಿಲೆಂಡ್ ಮತ್ತೆ ಆಸ್ಟ್ರೇಲಿಯಾಕ್ಕೆ ಹೋಗ್ತಾ ಇದ್ದಾರೆ.
ಸರ್ ಅವ್ರ ಸ್ವಂತ ದುಡ್ಡಲ್ಲಿ ಹೋದ್ರೆ ಬೇಡಾನಕ್ಕಾಗತ್ತೇನ್ರಿ? ಅವರು MLAಗಳು MLCಗಳು ಫಾರಿನ್ ಟ್ರಿಪ್ಪು ಅವ್ರ ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ. ನಿಮ್ಮ ಗಮನಕ್ಕೆ ಇದೆಯಾ ಸರ್ ಇದು? ಫಾರಿನ್ ಟೂರ್ ಹೋಗಿದ್ದು ಅದಕ್ಕೆ ಸರ್ಕಾರಿ ಅಧಿಕೃತ ಕಾರ್ಯಕ್ರಮದಲ್ಲಿ ಹೋಗಿದ್ದಾರೆ. ಈ ಡೆಲ್ಲಿಗೆ ಹೋಗಿ ಬರ್ದಂತ ಇದೇನೇನು ರೂಟೀನ್ ಅವ್ರ ಕೆಲಸ ಇರ್ತದೆ, MLA ಕೆಲಸ ಇರ್ತದೆ, ಮಂತ್ರಿಗಳದ್ದು ಇರ್ತದೆ, ನಾವು ಹೋಗ್ತೀವಿ. ಡೆಲ್ಲಿದು ರೂಟೀನಾಗಿ ಕೆಲಸ ಹೋಗಲೇಬೇಕು, ಹೋಗ್ತಾನೆ ಇರ್ತೀವಿ. ಸೊ ಡೆಲ್ಲಿಗೆ ಹೋದ ತಕ್ಷಣ ಅದು ಬೇರೆ ಅರ್ಥ ಕಲ್ಪಿಸೋದು ಅವಶ್ಯಕತೆ ಬರೋಲ್ಲ. ಇದ್ರೆ ಏನು ಮಾಡೋದಲ್ಲ, ಹೋಗಿ ಏನು ಮಾಡೋದು ನಾವು? ಮತ್ತಿಲ್ಲೇ ಬರಬೇಕಾ? ಜೀರೋ ಟ್ರಾಫಿಕ್ನಾಗ ಬಂದಿರಲಾರ ಅವರು, ಓಡಿ ಬಂದಿರಲಾರ, ಹಂಗೆ ಮತ್ತಿಲ್ಲೇ ಬರ್ಬೇಕು ನಾವು ನಮ್ಮ ಪಶುಸಂಗೋಪನಾ ಸಚಿವರಿಂದ ಪಶುಸಂಗೋಪನಾ ಇಲಾಖೆಯಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಹೋಗ್ತಾ ಇದ್ದೀವಿ. ಬಹುಶಃ ನಾವು ಪಶುಸಂಗೋಪನಾ ಬಗ್ಗೆ ಮಾಹಿತಿ ಟ್ರೈನಿಂಗ್ ಮಾಡ್ಕೊಂಡ್ಬರೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಒಂದು 20-22 ಜನ ಹೋಗ್ತಾ ಇದ್ದೀವಿ. ಇವರೆಲ್ಲ ಫ್ಯಾಮಿಲಿ ಸಮೇತ ಬರ್ತಾರೆ, ನಾವೆಲ್ಲ ಸಿಂಗಲ್ ಆಗಿ ಹೋಗ್ತಾ ಇದ್ದೀವಿ. ಇಲ್ಲ ಇಲಾಖೆ ಸರ್ಕಾರದಿಂದ ಡೇಟ್ 18ರಿಂದ ಮಾರ್ಚ್ 3ನೇ ತಾರೀಕು. ಯಾಕೆಂದ್ರೆ ಬಜೆಟ್ 6ನೇ ತಾರೀಕು ಅನ್ನೋದಿದೆ, ಒಳಗೆ ಬರ್ತೀವಿ. CM ಗಮನಕ್ಕೆ ತಂದಿದ್ದೀರಾ ಸರ್? ಅದು ಗೊತ್ತಿಲ್ಲ, ಒಟ್ಟಿನಲ್ಲಿ ನಮ್ಮ ಸಚಿವರು ಪಶುಸಂಗೋಪನಾ ಸಚಿವರು ಹೇಳಿದ್ದಾರೆ, ಅದರಂತ ಹೋಗ್ತಾ ಇದ್ದೀವಿ. ಈ ವಿಷಯ DK ಶಿವಕುಮಾರ್ ಅವರಿಗೆ ಗೊತ್ತೋ ಗೊತ್ತಿಲ್ಲ. DK ಸುರೇಶ್ ಅವ್ರಿಗಂತೂ ಗೊತ್ತಿಲ್ಲ. ವಿದೇಶ ಪ್ರವಾಸಕ್ಕೆ ಯಾರು ಹೋಗ್ತಿದಾರೋ ಅವ್ರನ್ನೇ ಕೇಳಬೇಕು ಅಂದ್ರು. ಆಯೋಜಕರನ್ನೇ ಕೇಳಿ DK ಸುರೇಶ್ ಹೇಳಿಕೆ. ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇರುವವರ ಲಿಸ್ಟ್ನಲ್ಲಿ ಕೋನ್ ರೆಡ್ಡಿ ಅವರ ಹೆಸರಿದೆ, ಆದರೆ ಶಾಸಕರು ಹೇಳಿದ್ದಾರೆ ನಾನು ಹೋಗ್ತಿಲ್ಲ ಅಂತ. HC ಬಾಲಕೃಷ್ಣ ಅವರನ್ನು ಕರೆದಿದ್ರಂತೆ, ಅವರು ನಾನು ಬರೋದಿಲ್ಲ ಅಂದಿದ್ದಾರಂತೆ. ಕೇಳಿಸ್ಕೊಳ್ಳಿ. ಯಾರು ಕರ್ಕೊಂಡು ಹೋಯ್ತಾ ಇರೋರು, ಯಾರು ಹೋಯ್ತಾ ಇರೋರು ಅನ್ನೋದು ಹೇಳ್ರಪ್ಪ. DK ಶಿವಕುಮಾರ್ ಅವ್ರಿಗೂ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ವಿಚಾರವಾಗಿ ನಾನು ಬಹಳ ಸ್ಪಷ್ಟಪಡಿಸ್ತೀನಿ. ಪ್ರವಾಸ ಅವರ ವೈಯಕ್ತಿಕ ಇರ್ಬೋದು ಅಥವಾ ಬೇರೆಗಳು ಪ್ರಾಯೋಜಕತ್ವ ಇರ್ಬೋದು. DK ಶಿವಕುಮಾರ್ ಅವರಿಗೆ ಪಕ್ಷದ ಅಧ್ಯಕ್ಷರಿಗೂ ಉಪಮುಖ್ಯಮಂತ್ರಿಗಳಿಗೂ ಈ ಶಾಸಕರ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದನ್ನೇನಾರ ಹುಟ್ಟಾಗ್ತಾ ಇದ್ರೆ ಅದು ರಾಜಕೀಯ ದುರುದ್ದೇಶದಿಂದ ಶಿವಕುಮಾರ್ ಅವರು ಕೆಟ್ಟ ಹೆಸರು ತರಬೇಕು ಅಂತ ಕೆಲವು ನಮ್ಮ ಪಕ್ಷದವರೇ ಮಾಡ್ತಾ ಇರ್ಬೋದು. ನಮ್ಮನ್ನು ಕರೆದಿದ್ರು, ಬಟ್ ನಾವು ಹೋಗಲಿಲ್ಲ. ಅದೇ ಅಧ್ಯಯನ, ಹಾಲು ಎಷ್ಟು ಕರೀತದೆ, ಆಸ್ಟ್ರೇಲಿಯಾದೆಲ್ಲಸು, ಮೇಕೆಗಳು ಹೆಂಗೆ ಸಾಕ್ತಾರೆ, ಕುರಿಗಳು ಹೆಂಗೆ ಸಾಕ್ತಾರೆ, ಉಣ್ಣೆ ಬೆಳೆಸಿದ್ರೆ ಎಷ್ಟು ಆದಾಯ ಇದೆ, ಮಾಂಸ ಬೆಳೆಸಿದ್ರೆ ಎಷ್ಟು ಆದಾಯ ಅಂತ ನೋಡೋಕೆ ಹೋಗ್ತಾ ಇದ್ರು. ಯಾರ್ಯಾರು ಹೋಗ್ಬೇಕು ಅದ್ರ ಬಗ್ಗೆ ಆಸಕ್ತಿ ಇರ್ತಕ್ಕಂಥವ್ರು ಹೋಗ್ಬೇಕು ಅಂತಕ್ಕಂಥವ್ರು ಹೋಗ್ತಾರೆ. ಬಡ್ಜೆಟ್ ಏನು ಶಾಸಕರು ಮಂಡಿಸ್ತಾರಾ? ಬಡ್ಜೆಟ್ ಮಂಡಿಸೋರು ಮುಖ್ಯಮಂತ್ರಿಗಳು, ಅಲ್ಲೇ ಬಡ್ಜೆಟ್ ಪ್ರಿಪರೇಷನ್ ಮಾಡ್ತಾರೆ. ಶಾಸಕರು ನಾವು ಇರ್ತೀವಿ, ಏನು ಬಡ್ಜೆಟ್ ಹೊಡೆಯುತ್ತಾರೆ ಶಾಸಕರು, ಬಡ್ಜೆಟ್ಗೆ ಬರ್ತಾರೆ ಎಲ್ಲರೂ ವಾಪಸ್ಸು. ಮೊನ್ನೆ ಸದನ ನಡೆದಾಗ ವಿದೇಶಕ್ಕೆ ಹೋಗ್ಬೇಕು ಅನ್ನೋದು ಚರ್ಚೆ ಆಗಿತ್ತು. ಅದಕ್ಕೆ ನಾನು ಕೂಡ ಹೂ ಅಂದಿದ್ದೆ. ಬಟ್ ಇವತ್ತು ನಾನು ಬೇರೆ ಬೇರೆ ಕೆಲಸದಿಂದ ಬಜೆಟ್ ಮಂಡನೆ ಆಗೋದ್ರಿಂದ ಬೇರೆ ಕೆಲಸ ಅದಾವೆ, ಡೆವಲಪ್ಮೆಂಟ್ ಅದಾವೆ. ಮುಖ್ಯಮಂತ್ರಿಗಳು ಒತ್ತಾಯ ಮಾಡಿ ನಾವು ನಮ್ಮ ಕ್ಷೇತ್ರಕ್ಕೆ ದುಡ್ಡು ಹಾಕ್ಸ್ಕೋಬೇಕು ಇದನ್ನೋದಕ್ಕೆ ನಾವು ಅನುದಾನ ಸಲುವಾಗಿ ನಾನು ಎಲ್ಲಿ ಹೋಗ್ತಾ ಇಲ್ಲ. ನಾವು ಕಾಂಗ್ರೆಸ್ ಬಣ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ನಮ್ಮ ಹತ್ರ ಯಾವುದೂ ಡಿಫರೆನ್ಸ್ ಇಲ್ಲ ಅಂತಾರೆ. ಹೈಕಮಾಂಡ್ ತೀರ್ಮಾನ ಫೈನಲ್ ಅಂತಾರೆ. ಮತ್ತು ನಮ್ಮನ್ಯಾಕೆ ಬಣ ಅಂತ ಕೂರಿಸ್ತೀರಿ ನೀವು? ನಾನು ಹೋಗೋಕೆ ರೆಡಿಯಾಗಿದ್ದೆ, ಬಟ್ ನನಗೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ನನಗೆ ಹೋಗಕ್ಕೆ ಆಗ್ತಾ ಇದೆ. ಹೋಗಕ್ಕೆ ರೆಡಿ ಆಗಿದ್ರು ಕೋನ್ ರೆಡ್ಡಿ ಅವರು, ಬೇರೆ ಕಾರ್ಯಕ್ರಮಗಳು ಬಂದ ಕಾರಣಕ್ಕಾಗಿ ಹೋಗ್ತಾ ಇಲ್ಲ. ಕ್ಷೇತ್ರಕ್ಕೆ ಅನುದಾನ ಹಾಕಿಸಿಕೊಳ್ಳುವಂಥದ್ದು ಪ್ರಯಾರಿಟಿ ಅಂದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.